ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಂಧುವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ತಮಗೆಲ್ಲರಿಗೂ ಲಗ್ನದಿಂದ 4ನೇ ಸ್ಥಾನದ ವಿಚಾರಗಳ ಕುರಿತು ಹಾಗೂ 4ನೇ ಸ್ಥಾನದಲ್ಲಿ ಯಾವೆಲ್ಲ ಗ್ರಹಗಳಿದ್ದರೆ ಏನೆಲ್ಲ ಫಲಗಳು ಒಬ್ಬ ವ್ಯಕ್ತಿಗೆ ದೊರಕಬಹುದು ಎಂಬುವ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲು ಬಂದಿರುತ್ತೇನೆ. 4ನೇ ಸ್ಥಾನ ಬಹಳ ಮುಖ್ಯವಾದ ಸ್ಥಾನವಾಗಿದೆ. ಇದು ಜಾತಕನ ಸುಖ, ತಾಯಿ, ಭೂಮಿ, ವಾಹನ ಮತ್ತು ಉನ್ನತ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳುವ ಸ್ಥಾನವಾಗಿದೆ. ಈ ಸ್ಥಾನದಿಂದ ಜಾತಕನಿಗೆ ಭೂಮಿ ಯೋಗ, ಮನೆ ಕಟ್ಟುವ ಯೋಗ ಇದೆಯೇ? ಯಾವ ರೀತಿಯ ಮನೆ ಕಟ್ಟುತ್ತಾರೆ? ಒಂದು ಮನೆ ಕಟ್ಟುತ್ತಾರಾ? ಒಂದಕ್ಕಿಂತ ಹೆಚ್ಚು ಮನೆಗಳನ್ನು ಕಟ್ಟುತ್ತಾರಾ? ಚಿಕ್ಕ ಮನೆ ಕಟ್ಟುತ್ತಾರಾ? ದೊಡ್ಡ ಬಂಗಲೆ ಕಟ್ಟುತ್ತಾರಾ? ಎಂಬ ವಿಚಾರಗಳನ್ನು ಈ ಸ್ಥಾನದಿಂದ ತಿಳಿದುಕೊಳ್ಳಬಹುದಾಗಿದೆ. ಜಾತಕನಿಗೆ ವಾಹನ ಯೋಗ ಇದೆಯೇ? ಯಾವ ರೀತಿಯ ವಾಹನ ಯೋಗ ಇದೆ ಎಂಬ ವಿಚಾರಗಳನ್ನು ಸಹ ತಿಳಿದುಕೊಳ್ಳಬಹುದು. ಇಂದಿನ ಕಾಲದಲ್ಲಿ ವಾಹನ ಯೋಗ ಎಂದರೆ ಕುದುರೆ, ಜಟಕ ಗಾಡಿಗಳು, ಎತ್ತಿನ ಗಾಡಿಗಳು ಆಗಿದ್ದವು. ಆದರೆ ಇಂದು ತಾಂತ್ರಿಕತೆ ಬೆಳೆದು ದೊಡ್ಡ ದೊಡ್ಡ ಕಾರುಗಳನ್ನು ಕೊಳ್ಳುವ ಯೋಗವನ್ನು ವಾಹನ ಯೋಗ ಎಂದು ಹೇಳುತ್ತೇವೆ. ಇಂದು ಸಾಮಾನ್ಯವಾಗಿ ಎಲ್ಲರ ಬಳಿಯೂ ದ್ವಿಚಕ್ರ ವಾಹನಗಳು ಇರುತ್ತವೆ. ಆದ್ದರಿಂದ ವಾಹನ ಯೋಗ ಎಂದರೆ ಕಾರುಗಳು ಎಂದು ತಿಳಿದುಕೊಳ್ಳಬೇಕು. 4ನೇ ಸ್ಥಾನದಲ್ಲಿ ಯಾವ ಯಾವ ಗ್ರಹಗಳು ಇದ್ದರೆ ಏನು ಫಲಗಳನ್ನು ನೀಡುತ್ತಾರೆ ಎಂಬುದನ್ನು ನೋಡೋಣ. ರವಿ ಗ್ರಹ 4ನೇ ಸ್ಥಾನದಲ್ಲಿ ರವಿ ಗ್ರಹ ಬಲವಾಗಿದ್ದರೆ ಅವರಿಗೆ ಉನ್ನತ ಜೀವನ ಉಂಟಾಗುತ್ತದೆ. ಉನ್ನತ ಪದವಿಗಳು, ಸರ್ಕಾರಿ ಉದ್ಯೋಗಗಳು, ಮನೆ, ವಾಹನ ಎಲ್ಲವೂ ಹೆಚ್ಚಾಗಿ ಜಾತಕನಿಗೆ ದೊರಕುತ್ತವೆ. ಇದರಿಂದ ಜಾತಕನು ಸುಖವಾದ ಜೀವನವನ್ನು ನಡೆಸುತ್ತಾನೆ. ರವಿ ಗ್ರಹ ಶತ್ರು ಮನೆಯಲ್ಲಿ ಅಥವಾ ನೀಚ ಸ್ಥಾನದಲ್ಲಿ ಇದ್ದರೆ ಯೋಗಗಳು ಇರುವುದಿಲ್ಲ. ಚಂದ್ರಗ್ರಹ 4ನೇ ಸ್ಥಾನವನ್ನು ಮಾತೃಸ್ಥಾನ ಎಂದು ಹೇಳುತ್ತೇವೆ. ಅಂದರೆ ತಾಯಿಯ ಬಗ್ಗೆ ಹೇಳುವ ಸ್ಥಾನ. ಈ ಸ್ಥಾನದಲ್ಲಿ ತಾಯಿಗೆ ಕಾರಕನಾದ ಚಂದ್ರ ಇದ್ದರೆ ಅದು ಕಾರಕೋ ಭಾವನಾಸ್ತಿ ಆಗುತ್ತದೆ. ಚಂದ್ರ ಅಶುಭನಾಗಿ ಇದ್ದರೆ ಮಾತ್ರ ಅದು ಕಾರಕೋ ಭಾವನಾಸ್ತಿ ಆಗುತ್ತದೆ. ಶುಭನಾಗಿ ಇದ್ದರೆ ಆಗುವುದಿಲ್ಲ. ಸುಖ ಜೀವನ, ತಾಯಿಯ ಸಹಾಯ, ವಿದ್ಯೆ, ವಾಹನ, ಮನೆಯೋಗ, ಕೀರ್ತಿಯನ್ನು ಹೊಂದುತ್ತಾರೆ. ಅಶುಭನಾಗಿ ಇದ್ದರೆ ಮಾತೃಸ್ಥಾನ ಕೆಡುತ್ತದೆ. ತಾಯಿಗೆ ದೋಷ ಉಂಟಾಗುತ್ತದೆ. ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ. ಯಾವುದಾದರೂ ಒಂದು ಕಾಯಿಲೆಯಿಂದ ಅಥವಾ ತೊಂದರೆಗಳಿಂದ ತಾಯಿ ಕಷ್ಟಪಡುತ್ತಾರೆ. ಈ ಒಂದು ವಿಚಾರದಲ್ಲಿ ಮಾತ್ರ ಅವರಿಗೆ ತೊಂದರೆ ಉಂಟಾಗುತ್ತದೆ. ಅದೇ ಸಂದರ್ಭದಲ್ಲಿ ಉಳಿದ ಕಾರಕಗಳು ಉತ್ತಮವಾಗಿರುತ್ತವೆ. ಚಂದ್ರ ಶುಭವಾಗಿದ್ದರೆ ತಾಯಿಯಿಂದ ಅನುಕೂಲ, ಮನೆ ಕಟ್ಟುವ ಯೋಗ, ವಾಹನ ಯೋಗ ಇರುತ್ತದೆ. ಸುಖ ಸ್ಥಾನದಲ್ಲಿ ಚಂದ್ರ ಇರುವುದರಿಂದ ಸುಖವಾದ ಜೀವನ ನಡೆಸುತ್ತಾರೆ. ಇವರು ಇರುವ ಮನೆಯೂ ಸಹ ತಂಪಾದ ವಾತಾವರಣದಲ್ಲಿ ಇರುತ್ತದೆ. ಕುಜಗ್ರಹ 4ನೇ ಸ್ಥಾನದಲ್ಲಿದ್ದರೆ ಒಳ್ಳೆಯದಾಗಿರುತ್ತದೆ. ಗುರು, ಶುಕ್ರ, ವೃದ್ಧಿಚಂದ್ರ ಮುಂತಾದ ಶುಭ ಗ್ರಹಗಳ ಸಂಬಂಧ ಪಡೆದು ಶುಭನಾಗಿದ್ದರೆ ಇನ್ನೂ ಒಳ್ಳೆಯದು. ತಾಯಿಯ ಜೊತೆ ಒಳ್ಳೆಯ ಸಂಬಂಧ ಇರುತ್ತದೆ. ವಾಹನ ಯೋಗವೂ ಇರುತ್ತದೆ. ಮನೆ ಕಟ್ಟುವ ಯೋಗವೂ ಸಹ ಇರುತ್ತದೆ. ಅಶುಭ ಗ್ರಹವಾದ ಶನಿ ಅಥವಾ ರಾಹುವಿನ ಜೊತೆ ಸೇರಿದ್ದರೆ ತಾಯಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಇರುತ್ತವೆ. ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಯಾವುದಾದರೂ ಒಂದು ಕಾಯಿಲೆಯಿಂದ ತಾಯಿಯು ತೊಂದರೆಗೆ ಒಳಗಾಗಬಹುದು. ಜಾತಕನಿಗೂ ನೆಮ್ಮದಿ, ಶಾಂತಿ ಇರುವುದಿಲ್ಲ. ಆಸ್ತಿಗಳು ಇದ್ದರೂ ಸಹ ಆಸ್ತಿ ವಿಚಾರಗಳಿಂದ ತೊಂದರೆಗಳು ಉಂಟಾಗಬಹುದು. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಉನ್ನತ ಶಿಕ್ಷಣದಲ್ಲಿಯೂ ಇವರಿಗೆ ತಡೆ ಉಂಟಾಗಬಹುದು. ಬುಧ ಗ್ರಹ 4ನೇ ಸ್ಥಾನದಲ್ಲಿ ಬುಧ ಗ್ರಹ ಪಾಪಿಯಾಗಿ ಇದ್ದರೆ ಒಳ್ಳೆಯ ಫಲಗಳು ದೊರಕುತ್ತವೆ. ಬುಧ ಗ್ರಹ ರವಿ ಗ್ರಹದ ಜೊತೆ ಸೇರಿದ್ದರೆ ಒಳ್ಳೆಯದಾಗುತ್ತದೆ ಹಾಗೂ ಬುಧಾದಿತ್ಯ ಯೋಗ ಉಂಟಾಗುತ್ತದೆ. ವಿದ್ಯೆಗೆ ಕಾರಕ ಗ್ರಹವಾಗಿರುವುದರಿಂದ ವಿದ್ಯೆಯಲ್ಲಿ ಪಾಂಡಿತ್ಯವನ್ನು ಪಡೆಯುತ್ತಾರೆ. ಕತೆ, ಕವಿತೆಯನ್ನು ಸಹ ಬರೆಯುತ್ತಾರೆ. ಸ್ವಂತ ಮನೆ, ವಾಹನ ಯೋಗವೂ ಇರುತ್ತದೆ. ಮನೆಯಲ್ಲಿ ಕೆಲಸದ ಆಳುಗಳು ಹೆಚ್ಚಾಗಿರುತ್ತಾರೆ. ಮನೆಯು ಸುಂದರವಾಗಿರುತ್ತದೆ. ಇವರ ಬಂಧುಗಳು ಮತ್ತು ಸಂಬಂಧಿಕರು ತುಂಬ ಚೆನ್ನಾಗಿರುತ್ತಾರೆ. ಜಾತಕನು ಬುದ್ಧಿವಂತನಾಗಿರುತ್ತಾನೆ. 4ನೇ ಮನೆಯಲ್ಲಿ ಗುರುಗ್ರಹ ಇದ್ದರೆ ವಿದ್ಯೆ, ಜ್ಞಾನ, ಸುಖವಾದ ಜೀವನ, ಮಾತೃಪ್ರೀತಿ, ಭಕ್ತಿ, ವಾಹನ ಯೋಗ, ಭೂಮಿ ಯೋಗ, ಮನೆ, ಕೆಲಸದ ಆಳುಗಳು ಮುಂತಾದ ಸೌಕರ್ಯಗಳು ಜಾತಕನಿಗೆ ದೊರಕುತ್ತದೆ. ರವಿ ಗ್ರಹದ ಜೊತೆ ಗುರು ಸೇರಿದ್ದರೆ ಸರ್ಕಾರಿ ಉದ್ಯೋಗ ಸಿಗುವ ಸಾಧ್ಯತೆಗಳಿರುತ್ತದೆ. ಬ್ಯಾಂಕಿನಲ್ಲಿಯೂ ಸಹ ಕೆಲಸ ಸಿಗಬಹುದು. ಶುಕ್ರ ಗ್ರಹ
ಮನೆ ವಾಹನಕ್ಕೆ ಕಾರಕನಾದ ಶುಕ್ರ ಗ್ರಹ 4ನೇ ಸ್ಥಾನದಲ್ಲಿದ್ದರೆ ಇವರಿಗೆ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತವೆ. ಕೆಲವರು ಟ್ರಾವೆಲ್ ಏಜೆನ್ಸಿ ಸಹ ನಡೆಸುತ್ತಾರೆ. ತಾಯಿಯ ಮೇಲೆ ಹೆಚ್ಚು ಪ್ರೀತಿಯಿಂದ ಇರುತ್ತಾರೆ. ವಿದ್ಯಾವಂತರು ಸಹ ಆಗಿರುತ್ತಾರೆ. ಇವರುಗಳು ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಾದ ಸಂಗೀತ, ನಾಟ್ಯ ಇನ್ನು ಮುಂತಾದ ಕ್ಷೇತ್ರಗಳಲ್ಲಿ ಉತ್ತಮ ಹೆಸರು ಮತ್ತು ಕೀರ್ತಿಯನ್ನು ಪಡೆಯುತ್ತಾರೆ. ಸುಂದರವಾದ ಮನೆಯನ್ನು ಸಹ ಕಟ್ಟುತ್ತಾರೆ. ಹೆಚ್ಚು ಪ್ರಯಾಣಗಳನ್ನು ಮಾಡುತ್ತಿರುತ್ತಾರೆ. ಯಾವಾಗಲೂ ಬೇರೆಯವರಿಗೆ ಉಪಕಾರ ಮಾಡುವಂತರಾಗಿರುತ್ತಾರೆ. ಶನಿ ಗ್ರಹ 4ನೇ ಸ್ಥಾನದಲ್ಲಿ ಶನಿ ಗ್ರಹ ಇರುವುದು ಒಳ್ಳೆಯದಲ್ಲ. ಸುಖ ಸ್ಥಾನದಲ್ಲಿ ಶನಿ ಇದ್ದರೆ ಸುಖಕ್ಕೆ ಭಂಗ ಉಂಟಾಗುತ್ತದೆ. ಮೊದಲನೆಯದಾಗಿ ಮಾತೃಸ್ಥಾನವಾದ 4ರಲ್ಲಿ ಶನಿ ಇರುವುದರಿಂದ ತಾಯಿಯ ಆರೋಗ್ಯ ಕೆಡುತ್ತದೆ. ಯಾವುದಾದರೂ ಒಂದು ರೋಗ ಅಥವಾ ಕಾಯಿಲೆ ತಾಯಿಯನ್ನು ಸದಾ ಕಾಡುತ್ತಿರುತ್ತದೆ. ತಾಯಿ ಮತ್ತು ಮಗನ ನಡುವೆ ಉತ್ತಮವಾದ ಸಂಬಂಧ ಇರುವುದಿಲ್ಲ. 4ನೇ ಸ್ಥಾನದಲ್ಲಿ ಶನಿ ಗ್ರಹ ಇದ್ದರೆ ಮನೆ ಕಟ್ಟಲು, ಮನೆ ಖರೀದಿಸಲು ಯಾವುದಾದರೂ ಒಂದು ಅಡಚಣೆಗಳು ಇರುತ್ತವೆ. ಯಾವುದಾದರೊಂದು ಕೊರತೆ ಇವರನ್ನು ಕಾಡುತ್ತಿರುತ್ತದೆ. ಮಾತೃ ಸಂಬಂಧಿತ ಆಸ್ತಿಗಳಿಂದ ಇವರಿಗೆ ತೊಂದರೆಗಳು ಉಂಟಾಗಬಹುದು. ಆಗಾಗ ವಾಹನಗಳಲ್ಲಿ ಇವರಿಗೆ ಯಾವುದಾದರೂ ಒಂದು ತೊಂದರೆ ಉಂಟಾಗಬಹುದು. ಶನಿ 4ರಲ್ಲಿದ್ದರೆ ಅವರಿಗೆ ಅವರ ತಾಯಿಯನ್ನು ಕಂಡರೆ ಆಗುವುದಿಲ್ಲ. ಸಂಬಂಧಿಕರಿಂದ ಇವರು ದೂರ ಇರುತ್ತಾರೆ. ಅವರ ವಿರೋಧವನ್ನು ಬೆಳೆಸಿಕೊಳ್ಳುತ್ತಾರೆ. ಜಾತಕನ ಸುಖವು ಹಾಳಾಗಬಹುದು. ಉನ್ನತ ಶಿಕ್ಷಣ ವಿದ್ಯೆಗಳಲ್ಲಿ ತಡೆಗಳನ್ನು ಉಂಟು ಮಾಡುತ್ತಾನೆ. ಇವರು ಜಿಪುಣರಾಗಿರುತ್ತಾರೆ. ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳುವುದಿಲ್ಲ. ಗುರು ಅಥವಾ ಇನ್ನು ಮುಂತಾದ ಶುಭ ಗ್ರಹಗಳು ಶನಿಯನ್ನು ನೋಡಿದರೆ ಈ ತೊಂದರೆಗಳು ಉಂಟಾಗುವುದಿಲ್ಲ. ರಾಹು ಗ್ರಹ 4ನೇ ಮನೆಯಲ್ಲಿ ರಾಹು ಗ್ರಹ ಇರುವುದರಿಂದ ತಾಯಿಯ ಆರೋಗ್ಯ ಕೆಡುತ್ತದೆ. ಇಲ್ಲಿಯೂ ಸಹ ತಾಯಿಗೆ ದೋಷ ಅಥವಾ ತಾಯಿಯ ಮಗನ ಸಂಬಂಧ ಚೆನ್ನಾಗಿರುವುದಿಲ್ಲ. ರಾಹು ಮಾತೃವಿನ ವಿಚಾರದಲ್ಲಿ ಅಶುಭ ಫಲಗಳನ್ನು ನೀಡುತ್ತಾನೆ. ಉಳಿದ ಕಾರಕಗಳಲ್ಲಿ ಶುಭ ಫಲಗಳನ್ನು ನೀಡುತ್ತಾನೆ. ಇವರು ಸ್ವಂತ ಮನೆ ಕಟ್ಟಲು ಹಲವಾರು ಅಡಚಣೆಗಳ ಜೊತೆಗೆ ತೊಂದರೆಗಳು ಸಹ ಉಂಟಾಗುತ್ತವೆ. ಕೇತು ಗ್ರಹ 4ನೇ ಸ್ಥಾನದಲ್ಲಿ ಕೇತು ಗ್ರಹ ಇದ್ದರೆ ಶುಭ ಫಲಗಳನ್ನು ನೀಡುತ್ತಾನೆ. ತಾಯಿಗೆ ದೋಷವನ್ನುಂಟು ಮಾಡುವುದಿಲ್ಲ. ಕೇತು ಶುಭವಾಗಿದ್ದರೆ ತಾಯಿಗೆ ದೀರ್ಘಾಯುಸ್ಸು ಇರುತ್ತದೆ. ಕೇತು ಯಾವುದನ್ನು ಬೆಳೆಸುವ ಅಂದರೆ ವೃದ್ಧಿ ಮಾಡುವ ಗ್ರಹವಾಗಿದೆ. ಆದ್ದರಿಂದ 4ನೇ ಮನೆಯ ಫಲಗಳು ಜಾತಕನಿಗೆ ಸಿಗುತ್ತವೆ. ಇಂದಿನ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳೆಲ್ಲವೂ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಇನ್ನು ಉಳಿದಂತೆ ಆ ವ್ಯಕ್ತಿಯ ಜೀವನವನ್ನು ನಿರ್ಧರಿಸುವುದು ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾ ಭುಕ್ತಿ ಅಂತರ್ಭುಕ್ತಿಗಳೇ ಆಗಿರುತ್ತದೆ.